ದೆಹಲಿ ಸ್ಫೋಟದ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್ ಆತನ ಮನೆಯನ್ನು ತೀವ್ರ ಶೋಧಕ್ಕೆ ಒಳಪಡಿಸಲಾಗ್ತಾ ಇದೆ. ಪುಲ್ವಾಮಾದಲ್ಲಿ ಹಲವು ವಸ್ತುಗಳು ಸಿಕ್ಕಿವೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ದೆಹಲಿಯಲ್ಲಿ ನಡೆದ ಭಯಾನಕ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್ ಮೊಹಮ್ಮದ್ ಅಂತ ಆಯ್ತಾ ಪೂರ್ತಿ ಹೆಸರು, ವೈದ್ಯ. ಜಮ್ಮು ಕಾಶ್ಮೀರದ ನಿವಾಸದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಲ್ಯಾಪ್ಟಾಪ್, ಮೊಬೈಲ್ ಸೇರಿದಂತೆ ಕೆಲವೊಂದು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಯಾಕೆಂದರೆ ಇಡೀ ಪ್ರಕರಣದ ರೂವಾರಿನೇ ಈತ. ಆ I-20 ಕಾರನ್ನು ಓಡಿಸ್ಕೊಂಡು ಬಂದಿದ್ದು ಈತನೇ. ಅದಕ್ಕೆ ಕಾರಣ ಈತನ ಆತ್ಮೀಯನನ್ನು ಪೊಲೀಸರು ಸೆರೆ ಹಿಡಿದಿದ್ರು. ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಜಪ್ತಿ ಮಾಡಿದ್ರು. ಇದರಿಂದ ಕುಪಿತನಾಗಿ ಈ ಕೃತ್ಯವನ್ನು ಆತ ಎಸಗಿದ್ದಾನೆ ಅಂತ ಈ ಉಮರ್ ತಾಯಿ ಮತ್ತು ಸಹೋದರರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಗೊತ್ತಿಲ್ಲ, ಈತನ ಮೊಬೈಲ್ನಲ್ಲಿ, ಈತನ ಲ್ಯಾಪ್ಟಾಪ್ನಲ್ಲಿ ಏನಾದರೂ ಒಂದಷ್ಟು ಮಾಹಿತಿಗಳು ಸಿಗ್ಬೋದು. ಈತ ನಡೆಸಿರ್ತಕ್ಕಂಥ ವ್ಯವಹಾರಗಳು, ಮೇಲ್ ಮಾಡಿರೋದು ಎಲ್ಲ ಗೊತ್ತಾಗುತ್ತೆ. ಒಂದೊಂದೇ ಎಲ್ಲ ಗೊತ್ತಾಗುತ್ತೆ. ಫರೀದಾಬಾದ್ನ ಅಲ್ಫಲಾ ವಿವಿಯ ವೈದ್ಯ ಈತ, ಡಾಕ್ಟರ್ ಉಮರ್ ಮೊಹಮ್ಮದ್ ಅಂತ. ಸೊ ಈತನ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಇವನ ಸಹೋದರರನ್ನು, ಇವನ ತಾಯಿಯನ್ನು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಈತನಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಈತನನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಈಗ ತನಿಖೆ ನಡೀತಾ ಇರತಕ್ಕಂಥದ್ದು. ಈತನ ಹಿಂದೆ ಯಾರಿದ್ರು, ಯಾವ ಸಂಘಟನೆಗಳ ಬೆಂಬಲದೊಂದಿಗೆ ಈತ ಈ ಕೃತ್ಯವನ್ನು ನಡೆಸಿದ, ಇವನಿಗೆ ಸ್ಫೋಟಕಗಳು ಸಿಕ್ಕಿದ್ದು ಹೇಗೆ, ಎಲ್ಲವೂ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ನಡೆದ ಪ್ರಕರಣ, ಈ ಕಾರ್ ಇದೆಯಲ್ಲ, ಬದರ್ಪುರ ಕಡೆಯಿಂದ ದೆಹಲಿಗೆ ಪ್ರವೇಶ ಮಾಡಿದೆ ಅಂತ. ಮಧ್ಯಾಹ್ನದ ವೇಳೆಗೆ ದೆಹಲಿಯನ್ನು ಪ್ರವೇಶ ಮಾಡಿತ್ತು ಈ I-20 ಕಾರು. ಬದರ್ಪುರ, ಫರೀದಾಬಾದ್, ಹರಿಯಾಣ ಭಾಗದಿಂದ ದೆಹಲಿ ಗಡಿ ಕಡೆಗೆ ಬಂದಿತ್ತು. ಜೊತೆಗೆ I-20 ಕಾರ್ನಲ್ಲಿ ಒಬ್ಬನೇ ಒಬ್ಬ ಇದ್ದ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಒಬ್ಬನೇ ಓಡಿಸ್ತಾ ಇದ್ದ ಕಾರು ಅಂತ. ಹರಿಯಾಣ ಲಿಂಕು ತುಂಬ ಚೆನ್ನಾಗಿದೆ. ಹರಿಯಾಣ ರಿಜಿಸ್ಟ್ರೇಷನ್ ಕಾರ್ ಇದು. ಇಷ್ಟು ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಈತ ಡಾಕ್ಟರ್ ಉಮರ್ ಮೊಹಮ್ಮದ್ದೇ ಕಾರನ್ನು ಓಡಿಸ್ಕೊಂಡು ಬಂದಿದ್ದಾನೆ. ಈತನ ಉದ್ದೇಶ ಸ್ಪಷ್ಟ. ಈ ಬಾಂಬ್ ಬ್ಲಾಸ್ಟ್ ಆಗಬೇಕು, ಒಂದಷ್ಟು ಪ್ರಾಣಹಾನಿ ಆಗಬೇಕು, ಜನ ಸಾಯಬೇಕು, ಇದೇ ಉದ್ದೇಶದಿಂದನೇ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ತನಿಖಾ ಸಂಸ್ಥೆಗಳು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇವೆ. ಈಗ ಸದ್ಯಕ್ಕೆ ಕೆಂಪು ಕೋಟೆಗೆ ಪ್ರವಾಸಿಗರ ನಿರ್ಬಂಧವನ್ನು ಹೇರಲಾಗಿದೆ. ಫುಲ್ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ನವೆಂಬರ್ 13ರವರೆಗೆ ಕೆಂಪು ಕೋಟೆಗೆ ಪ್ರವಾಸಿಗರ ನಿರ್ಬಂಧ. ತನಿಖೆ ಆಗಬೇಕು. ಆ ರೋಡೇ ಬ್ಲಾಕ್ ಮಾಡಿದ್ದಾರೆ. ಕೆಂಪು ಕೋಟೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಆ ಸುತ್ತಮುತ್ತಲ ರೋಡೇ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ವೆಹಿಕಲ್ಗಳಿಗೆ ಎಂಟ್ರಿನೇ ಇಲ್ಲ. ಕೆಂಪು ಕೋಟೆಗೂ ಎಂಟ್ರಿ ಇಲ್ಲ ನವೆಂಬರ್ 13ರವರೆಗೆ, ಅಂದರೆ ನಾಡಿದ್ದಿನವರೆಗೆ. ಎಲ್ಲ ಬಂದು ಇವರೆಲ್ಲ ತನಿಖೆ ಮಾಡಬೇಕಲ್ಲ, ಎಲ್ಲ ಟೀಮ್ ಅವರೆಲ್ಲ ಬಂದು. ಅಲ್ಲಿ ತನಕ ಯಾರೂ ಓಡಾಡೋ ಹಾಗಿಲ್ಲ. ಕೆಂಪು ಕೋಟೆಗೆ ಯಾರಿಗೂ ಪ್ರವೇಶ ಇಲ್ಲ. ಹಾಗೆ ನೋಡೋಕ್ಕಾದರೆ ಇನ್ನಷ್ಟು CRPF ಭದ್ರತೆ ಜಾಸ್ತಿ ಮಾಡಿದ್ದಾರೆ ಆ ಪ್ರದೇಶದಲ್ಲಿ. ಸಾರ್ವಜನಿಕರು, ಪ್ರವಾಸಿಗರು ಕೆಂಪು ಕೋಟೆಗೆ ಪ್ರವೇಶ ಇಲ್ಲ ಅಂತ ನಿರ್ಧಾರವನ್ನು ಈಗಾಗಲೇ ಅಲ್ಲಿನ ಸ್ಥಳೀಯ ಆಡಳಿತ ತಗೊಂಡಾಯಿತು. ಬೆಳಗ್ಗೆನೇ FSL ಟೀಮ್ ಅವರು ಬಂದು ಫುಲ್ಲು ಸುತ್ತಮುತ್ತಲ ಪ್ರದೇಶ ಸರ್ಚ್ ಮಾಡಿದ್ದಾಯಿತು. ಕೆಲವು ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾಯಿತು. ಇದೆಲ್ಲ ಕೆಲಸಗಳಾಗಬೇಕು ಇನ್ನು ಮುಂದಕ್ಕೆ. ಹಾಗಾಗಿ 13ನೇ ತಾರೀಕು ತನಕ ಕೆಂಪು ಕೋಟೆಗೆ ಸಾರ್ವಜನಿಕರ ಪ್ರವೇಶ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾರಿನ ಅವಶೇಷಗಳು ಏನೇನು ಸಿಕ್ಕಿದೆ ಎಲ್ಲವನ್ನು ಕೂಡ ಈಗಾಗಲೇ ಎತ್ಕೊಂಡಿದ್ದಾರೆ. ತನಿಖಾ ಸಂಸ್ಥೆಗಳು, 3-4 ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ದೆಹಲಿ ಪೊಲೀಸರು, NIA, NSG, ಆ್ಯಂಟಿ ಟೆರರ್ ಸ್ಕ್ವಾಡ್, ATS ಎಲ್ಲರೂ ಕೂಡ ಬಂದಿದ್ದಾರೆ. ಅದೇನೇನೋ ಒಂದಷ್ಟು ವೈರ್ಗಳೆಲ್ಲ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಅದು ಯಾವ ಥರ ಬಾಂಬ್ಗಳನ್ನು ಈತ ಒಳಗಡೆ ಜೋಡಿಸ್ಕೊಂಡಿದ್ದ, ಎಲ್ಲ RDX ಬಾಂಬ್ಗಳನ್ನು ಇಟ್ಕೊಂಡಿದ್ದ, ಎಲ್ಲ ಗೊತ್ತಾಗಬೇಕಲ್ಲ, ತನಿಖೆ ಆಗಬೇಕಲ್ಲ. ಆ ಜಾಗವನ್ನು ಯಾರು, ಸಾಕ್ಷಿಗಳನ್ನು ನಾಶಗೊಳಿಸೋ ಕೆಲಸ ಯಾರೂ ಮಾಡಬಾರ್ದು. ಹಾಗಾಗಿ ಆ ಕೆಲಸವನ್ನು ಆ ಥರ ಯಾರಾದರೂ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರನೇ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ ನಾಡಿದ್ದಿನ ತನಕ. ಅದೆಲ್ಲ ಕ್ಲೀನ್ ಆದ ನಂತರ ಮತ್ತೆ ಮಿಕ್ಕಿದ್ದೆಲ್ಲ ತನಿಖೆ ಮುಗಿಯೋ ತನಕ ಅಂತೂ ಇಲ್ಲ ಅಂತ ಹೇಳಿದ್ದಾರೆ, ನವೆಂಬರ್ 13ರ ತನಕ.